ಹಾಯ್ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಮಳೆ ಬರ್ತಿತ್ತು. ಬೆಳಗ್ಗೆನೇ ನೋಡಿ ಇಬ್ಬರು ಎದ್ದು ಹೇಗೆ ನೋಡ್ತಿದ್ದಾರೆ. ಇವತ್ತಿನ ಲಾಗ್ ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ತಮ್ಲೈನಲ್ಲಿ ಗೊತ್ತಾಗಿರುತ್ತೆ. ನಮ್ಮ ಅಮ್ಮನ ರೆಸಿಪೀಸ್, ನಮ್ಮಮ್ಮ ಏನೇನು ಮಾಡ್ತಿದ್ದಾರೆ ಇವತ್ತು ಅಡುಗೆ, ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ಅಡುಗೆ ಅಂತಲ್ಲ, ಸ್ಪೆಷಲ್ ಏನೇನು ಮಾಡ್ತಿದ್ದಾರೆ ಅದು ತೋರಿಸ್ತೀನಿ. ನಾರ್ಮಲ್ ಅಡುಗೆ ಏನಿಲ್ಲ, ಬನ್ನಿ ನೋಡೋಣ. ನೋಡಿ, ಇಲ್ಲಿ ನಮ್ಮಮ್ಮ ಫಸ್ಟಿಗೆ ತುಪ್ಪ ರೆಡಿ ಮಾಡ್ತಿದ್ದಾರೆ ಬೆಣ್ಣೆಲಿಂದ. ಅವರೇ ಮನೆಯಲ್ಲಿ ಹಾಲಿಗೆ ಕೆನೆ ಹಾಕಿ ಬೆಣ್ಣೆ ರೆಡಿ ಮಾಡ್ಕೊಂಡಿದ್ದು. ನಾನು ಬೆಣ್ಣೆ ತೆಗೆಯೋದೇನು ತೋರಿಸ್ಲಿಲ್ಲ, ಕಾಮನಾಗಿ ಎಲ್ರಿಗೂ ಗೊತ್ತೇ ಇರುತ್ತಂತೇಳಿ. ತುಪ್ಪ ನೋಡಿ ಹೇಗೆ ಕಾಸೋದಂತ. ಬೆಣ್ಣೆನ ಗ್ಯಾಸ್ಗೆ ಇಟ್ಮೇಲೆ ಅದೆಲ್ಲ ಫುಲ್ಲು ಕರ್ಗೋಕೆ ಬಿಟ್ಬಿಡ್ಬೇಕು. ಕರ್ಗಿದ ಮೇಲೆ ಈ ಥರ ಫುಲ್ಲು ಕುದಿ ಬರುತ್ತೆ. ಅದು ಕುದಿ ಬರೋದನ್ನು ಈ ಥರ ಫುಲ್ಲು ಹಾಗೆ ಬಿಟ್ಟರೆ ಈ ಥರ ಆಗುತ್ತೆ. ಇದು ವೈಟ್ ಕಲರ್ ಬಬಲ್ಸ್ ಏನಿರುತ್ತಲ್ಲ, ಅದು ಫುಲ್ಲು ಹೋಗೋವರೆಗೆ ಬಿಟ್ಟರೆ ತುಪ್ಪ ರೆಡಿ ಆಗೋಗುತ್ತೆ. ಲಾಸ್ಟ್ ಮೂಮೆಂಟಿಗೆ ಒಂದು ವೀಳ್ಯದೆಲೆ ಹಾಕಿ ಅದನ್ನು ಹಾಗೆ ಮುಚ್ಚಿಟ್ಬಿಟ್ಟು ಸ್ವಲ್ಪ ತೆಗೆದು ನೋಡಿದರೆ ತುಪ್ಪ ರೆಡಿ ಆಗೋಗುತ್ತೆ. ನೀಟಾಗಿ ಸೋಸ್ಕೊಂಬಿಡ್ಬೇಕು. ನೋಡಿ, ಸೋಸ್ತಿದ್ದೀವಿ, ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ. ಇಲ್ಲಿ ನೋಡಿ ಸನಿ ಏನು ತಿಂತಿದ್ದಾನೆ ಅಂತ ನೀವೇ ಗೆಸ್ ಮಾಡಿ. ಬಟ್ ಹೆಂಗೆಲ್ಲ ತಿಂತಿದ್ದಾನೆ ನೋಡಿ ನೀವೇ. ಬನ್ನಿ ಇಲ್ಲಿ ನಾವು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕರ್ದಂಟು ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಮತ್ತೆ ಬೇರೆ ಹೆಸರು ಏನಂತ ಗೊತ್ತಿಲ್ಲ ನನಗೆ. ಎರಡು ಗ್ಲಾಸ್ ಸಕ್ಕರೆಗೆ 1 ಗ್ಲಾಸ್ ನೀರು ಹಾಕ್ಕೊಂಡು ಈ ಪಾನಕನ ಆಣ ಬರೋವರೆಗೂ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊಬ್ಬರಿ ಉದುರಿಸ್ಕೊಂಡು, ಕೊಬ್ಬರಿ ಆಮೇಲೆ ಬೇಕಾದರೂ ಉದುರಿಸ್ಕೋಬೋದು, ನಾವು ಇಲ್ಲೇ ಹಾಕ್ಬಿಟ್ವಿ ಈಗೇನೆ. ಅದನ್ನು ನೀಟಾಗಿ ಕಲಿಸ್ಕೊಂಡು, ಅದನ್ನು ಬಿಡದೆ ಕಲಿಸ್ಕೊಂಡು ಪುಟಾಣಿ ಪುಡಿನ ಹಾಕ್ಕೊತ ಬಿಡ್ದೇ ಬಿಟ್ಟರೆ ಮತ್ತೆ ಗಟ್ಟಿಯಾಗಿ ಬಂದುಬಿಡುತ್ತೆ. ಅದು ಎಷ್ಟು ಬೇಕು ಆ ಹಣ್ಣಕ್ಕೆ ಎಷ್ಟು ಹಿಡಿಯುತ್ತೆ ಪುಟಾಣಿ, ಅಷ್ಟು ಚೆನ್ನಾಗಿ ಬಿಡ್ದೇ ಅದನ್ನು ಏನು ಮಾಡಬೇಕಂದ್ರೆ ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು. ನೋಡ್ರಿ, ಬಿಡ್ದೇ ಎಷ್ಟು ಕಲಿಸ್ತಾ ಇದ್ದಾರೆ ಅಮ್ಮ. ಬಿಡ್ದೇ ಕಲಿಸ್ಬೇಕು. ಅದನ್ನು ಎಷ್ಟು ಹಿಡಿಯುತ್ತೆ ಅದು ಅಂತ ಗೊತ್ತಾಗುತ್ತೆ ನಮಗೆ. ಜಾಸ್ತಿ ಹಾಕಿದರೆ ಗಟ್ಟಿಯಾಗಿ ಹೋಗುತ್ತೆ ಅದು. ಹಿಡಿಯೋದನ್ನು ನೋಡಿಕೊಂಡು ಈಗ ಇದಾಗಿದೆ. ಒಂದು ಪಾತ್ರೆಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಅದನ್ನು ಏನು ಮಾಡಬೇಕಂದ್ರೆ ನೀಟಾಗಿ ಹಾಕ್ಕೊಂಡು ಈ ಥರ ಗಟ್ಟಿ ಆದಮೇಲೆ ಅದನ್ನೇನು ಚಾಕುಲಿಂದ ನಮ್ಗೆ ಯಾವ ಥರ ಶೇಪ್ಸ್ನ ಕೊಟ್ಕೋಬೇಕಾಗುತ್ತೆ. ನಾನಿಲ್ಲಿ ನೀವು ಯಾವ ಥರ ಶೇಪ್ ಆದರೂ ಕೊಟ್ಕೋಬೋದು. ನಾನಿಲ್ಲಿ ಟ್ರಯಾಂಗಲ್ ಶೇಪ್ನ ಕೊಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಒಂದೊಂದಾಗಿ ತೆಕ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಸ್ವೀಟ್ ರೆಡಿಯಾಗಿದೆ. ಬಾಯಲ್ಲಿಟ್ಟರೆ ಕರಗುತ್ತೆ ಗೊತ್ತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.